ಆಫ್ ದಿ ವರ್ಲ್ಡ್. ಕ್ರೇಜಿ ಇದೆ ಅಲ್ಲ, ಸೂಪರ್ ಬ್ರೋ ಇದು. ನೀರು ಇಲ್ಲಿ ಸ್ವಲ್ಪ ಡೀಪ್ ಇದೆ, ಇಲ್ಲಿ ಓಕೆ. ಹೆವಿ ಇದೆ ಇಲ್ಲಿ ನೋಡಿ. ಆನೆ ಲದ್ದಿ ಕೂಡ ಇಲ್ಲೇ ಐತೆ. ಹಾಂ ಹೌದು, ಇಲ್ಲಿ ಏನಾದ್ರು ಸಡನ್ನಾಗಿ ಬಂದ್ಬಿಟ್ರೆ ಏನು ಮಾಡೋದು ನಾವು? ಇಲ್ಲಿ ಆಲ್ಮೋಸ್ಟ್ 24 ಮೆಂಬರ್ಸ್ ಮಲ್ಕೊಬೋದು. ಮತ್ತು ಮೇಲೂ ಕೊಟ್ಟಿದ್ದಾರೆ, ಅಲ್ಲೊಂದಿಬ್ಬರು. ಸೊ ಟೋಟಲ್ ಇಲ್ಲೇ 6 ಮೆಂಬರ್ಸ್ ಮಲ್ಕೊಬೋದು. ಓಪನ್ ಮಾಡೋರಿಲ್ಲ, ನಿಮಗೆ ಕಿಚನ್ನು ಮತ್ತು ಅಲ್ಲಿ ಊಟ ಮಾಡೋಕ್ಕೆಲ್ಲ ಸಿಗುತ್ತೆ. ಒಂದು ಬಾತ್ರೂಮು ಸಾಕು. ಈ ಥರ ಇದೆ ಆಚೆ ಕಡೆಯಿಂದ. ಎಲ್ಲ ನಮ್ಮ ಗಾಡಿಗಳೆಲ್ಲ ನಿಲ್ಲಿಸಿದ್ವಿ. ಇದು ನಮ್ಮ ರೂಮು. ಇವಾಗ ಬೆಳಿಗ್ಗೆನೇ ಒಂದು ವ್ಯೂ ನೋಡ್ಕೊಂಡು ಬಂದಿದ್ದೀವಿ. ವಿಡಿಯೋ ಹಾಕ್ತೀನಿ ಇವಾಗ, ನೋಡ್ಕೊಂಬನ್ನಿ. ಹೊಂಬಿಸಿಲಿನ ಹೊಂಗಿರಣದ ಹೊಂಬೆಳಕಿನ ಹೊನ್ನೊಲವಿನ ಹೊಂಗನಸಿನ ಹೊಮ್ಮನಸಿನ ಜೀವನಕ್ಕೆ ಪ್ರೀತಿ ಪ್ರಯಾಣ. ಹೊಂಬಿಸಿಲಿನ ಹೊಂಗಿರಣದ ಮನೆಯಾವುದು, ಆಕಾಶಕ್ಕೆ ಮೊದಲು ಕೊನೆಯಾವುದು, ತಿರುಗಾಡು ಕಾಲಕ್ಕೆ ಊರ್ಯಾವುದು, ಆ ಸೂರ್ಯ ಚಂದ್ರಂಗೆ ಸೂರ್ಯಾವುದು, ಭರವಸೆಯು ಬೆನ್ನಿಂದೆ ಬೆರಗೊಂದೆ ಕಣ್ಮುಂದೆ ಹೆಗಲೇರಿದೆ ನಾಳೆಯೂ. ಪ್ರತಿಯೊಂದು ಹೆಜ್ಜೆಯು ಆರಂಭವೇ, ಆರಂಭಗಳ ಗುರಿಯು ಅನುಬಂಧವೇ, ಅನುಬಂಧಗಳ ಮೀರೋ ಅನುಭವಗಳೇ, ಹುಡುಕಾಡೋ ಕಣ್ಗಳಿಗೆ ಬೆಳದಿಂಗಳೇ. ವಿಡಿಯೋ ಇದೆ ನಮ್ಮ ಸ್ಟೇ. ಇಲ್ಲೆಲ್ಲ ಬೋನ್ ಫೇರ್ ಇರುತ್ತೆ. ಕಾಫಿ ಕುಡ್ಕೊಂಡು ಅಲ್ಲೂ ಹಾಕಿದ್ರು ಬೋನ್ ಫೇರು. ಸೊ ಚೆನ್ನಾಗಿತ್ತು, ಏನು ಅಷ್ಟೊಂದು ವರ್ಸ್ಟು ಇಲ್ಲ, ಆ ಕಡೆ ಬೆಸ್ಟ್ ಅಂತಲೇ ಇಲ್ಲ. ಇನ್ನು ಇದ್ರ ಮೇಲ್ಗಡೆ ಒಳಗಡೆ ಹೋದ್ರೆ ಅಲ್ಲೂ ಟೆಂಟ್ ಸ್ಟೇ ಎಲ್ಲ ಇದೆ, ಟೆಂಟ್ ಸ್ಟೇನು ಮಾಡ್ಬೋದಂತೆ. ನಾವು ಆ ಕಡೆ ಹೋಗಿದ್ದೀವಿ. ಇವಾಗ ಈಗೇನು ವೀಡಿಯೋ ನೋಡಿದ್ರಲ್ಲ ಅದೇ ಬೆಟ್ಟ, ಅದು ಆ ಬೆಟ್ಟದ ಮೇಲೇ ಹೋಗಿದ್ದು. ಒಳ್ಳೆ ವ್ಯೂ, ಅದ್ಭುತ ವ್ಯೂ ಮಾತ್ರ. ಸೊ ಇವಾಗ ಬ್ರೋ ಯಾವುದೋ ಲೊಕೇಶನ್ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಎಕ್ಸ್ಪ್ಲೋರ್ ಮಾಡೋ ಜಾಗ ಇದೆ, ಹೋಗೋಣ ಅಂತ. ಮಧ್ಯಾಹ್ನ ಒಂದು 3 ಗಂಟೆ ಒಳಗಡೆ ತಲುಪೋಣ ಅಂತ ಪ್ಲ್ಯಾನ್ ಇದೆ. ಯಾಕೆಂದರೆ ನೆಲಮಂಗಲ ನಿಮಗೆ ಗೊತ್ತಲ್ವಾ, ಸಾಯಂಕಾಲ 5 ಗಂಟೆ ಆಯಿತು ಅಂದರೆ ಹೆವಿ ಜನ ಆಗಿಬಿಡುತ್ತೆ ನೆಲಮಂಗಲ ಟೋಲ್ ಮತ್ತು ನೈಟ್ ಟೋಲ್ ಹತ್ರ. ಸೊ
ಸೊ ಬಿಫೋರ್ 3 ನಾವು ಬೆಂಗಳೂರು ಇರಬೇಕು. ನಾನು ಮೂರವರು ಇವತ್ತು RCB ಮ್ಯಾಚ್ ಬೇರೆ ಇದೆ ಡೆಲ್ಲಿಯಲ್ಲಿ. ಥ್ಯಾಂಕ್ ಯು ನಿತಿನ್ ಬಟ್ ಬ್ಯೂಟಿಫುಲ್. ಬರ್ಬೇಕಾದ್ರೆ ಒಂಥರ ಒಂದು ಸ್ಮಾಲ್ ಟ್ರಯಲ್ ಥರ ಸಿಗುತ್ತಿತ್ತು. ಚೆನ್ನಾಗಿತ್ತು ಪ್ಲೇಸ್ ಇದು. ಒಬ್ಬ ಬೈಕರ್ಗೆ ಏನೇನು ಬೇಕು, ಹೈವೇ ಬ್ಲಾಸ್ಟು, ಟ್ರಯಲ್ಸು, ಆಫ್ ರೋಡು, ಮೌಂಟೇನ್ ವ್ಯೂ, ಮೌಂಟೇನ್ ಟಾಪ್ ವ್ಯೂ ಮತ್ತು ಫ್ಲ್ಯಾಟ್ ಟ್ರಯಲ್ಸು, ಇಷ್ಟು ಕೂಡ ಟ್ವಿಸ್ಟೀಸು, ಸಾರಿ ಅದು ಮರ್ತೋಗಿತ್ತು, ವಿತ್ ಟ್ವಿಸ್ಟೀಸು ಆಫ್ ರೋಡು, ಟ್ವಿಸ್ಟೀಸು ನಾರ್ಮಲ್ ಟಾರ್ಮ್ಯಾಕ್ ರೋಡು, ನೈಟ್ ರೈಡು. ಎಲ್ಲ ಒಂದೇ ದಿನದಲ್ಲಿ ನೋಡ್ಬಿಟ್ವಿ ನಾವು. ಅಮೇಝಿಂಗ್ ಅಮೇಝಿಂಗ್. ಸಕಲೇಶ್ಪುರ ಯು ಬ್ಯೂಟಿ. ಆಲ್ರೆಡಿ 2 ಫುಲ್ ಟ್ಯಾಂಕ್ ಆಗಿದೆ. ಸೊ ನಮಗೆ ಮೈಲೇಜು ನಮ್ಮದು ಹೈವೇ ಬ್ಲಾಸ್ಟು ಮತ್ತು ಟ್ರಯಲ್ಸು ಆಫ್ ರೋಡ್ ಎಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ ಒಂದು 28-27 ಬಂದಿರ್ಬೋದು. ಆ್ಯಂಡ್ ವಿಚ್ ಇಸ್ ಪ್ರಿಟಿ ಡೀಸೆಂಟ್. ಈಗ ಅಡ್ವೆಂಚರ್ ಗಾಡಿಗಳಿಗೆ ಆ ಪವರ್ಗೆ ಪ್ಲಸ್ ನಾವು ಹೋಗಿದ್ದಂಥ ಟ್ರಯಲ್ಸು ಆಫ್ ರೋಡು ಬೇರೆ ಯಾವ ಬೈಕರ್ಸು ಬಂದಿರಲಿಲ್ಲ ಅಲ್ಲಿ. ಸೊ ಅದೆಲ್ಲ ಕಂಪೇರ್ ಮಾಡಿದ್ರೆ ಐ ಥಿಂಕ್ ದಿಸ್ ಇಸ್ ರಿಯಲಿ 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 ಗುಡ್. ಆ್ಯಂಡ್ ಹೈವೇಲಿ ನಮಗೇನು ಸುಮ್ಮನೆ ಬಂದಿಲ್ಲ, ಕಾನ್ಸ್ಟೆಂಟಾಗಿ 120, 130, ಕೆಲವೊಂದು ಟೈಮು ಹೈ ಸ್ಪೀಡ್ 160ವರೆಗೂ ರೀಚ್ ಆಗಿದೆ. ಸೊ ಐ ಥಿಂಕ್ ಎಲ್ಲ ಕಂಬೈನ್ ಮಾಡಿದ್ರೆ 27-29 ಇಟ್ ಈಸ್ ರಿಯಲಿ ಗುಡ್. ಬನ್ನಿ ಮುಂದೆ ಫಾಲ್ಸ್ ಹತ್ರ ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇದು ಹೆಂಗಿದೆ, ಫುಲ್ ಡೌನ್ ಸ್ಟೀಪ್ ಹಿಂಗಿದೆ. ಫುಲ್ಲು ಇಲ್ಲಿ ಪ್ರಾಬ್ಲಿ ನಿಮಗೆ ಆನೆಗಳೆಲ್ಲ ಓಡಾಡುತ್ತೆ ಅನಿಸುತ್ತೆ. ಅಲ್ಲಿ ತುಂಬ ಆನೆ ಲದ್ದಿಗಳೆಲ್ಲ ನೋಡಿದ್ವಿ. ಪ್ಲಸ್ ತುಂಬ ಬೋರ್ಡ್ಗಳು ಹಾಕಿದ್ದಾರೆ, ಸೈನ್ ಬೋರ್ಡು, ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ. ಇವಾಗ ಹಿಂಗಿದೆ ಅಂದರೆ ಐ ಥಿಂಕ್ ನಾವು ಫುಲ್ಲು ಕಂಪ್ಲೀಟ್ ಡೀಪ್ ಫಾರೆಸ್ಟ್, ಮಿಡ್ ಆಫ್ ದಿ ಫಾರೆಸ್ಟ್ ಇದ್ದೀವಿ. ಇದು ಕಂಪ್ಲೀಟ್ ಇನ್ನರ್ ರೂಟ್ ಇದು. ಅವರು ಇಲ್ಲಿ ಯಾರು ಅವ್ನು ಹೇಳಿದ್ದು, ಇಲ್ಲಿ ಯಾರು ಲೋಕಲ್ಸ್ ಅಷ್ಟು ಜನ ಓಡಾಡಲ್ಲ. ಇದು ಈ ರೋಡ್ಸೆಲ್ಲ ತುಂಬ ಪ್ರೈವೇಟ್ ಪ್ರಾಪರ್ಟಿಗಳು ಹೋಗುವಂಥದ್ದು ರೂಟು ಅಂತ ಹೇಳಿದ್ರು. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಒಂದೇ ಒಂದು ಸ್ಮಾಲ್ ಒಂದು ಎಕ್ಸ್ಪ್ಲೋರ್ ಮಾಡಿ ಇಲ್ಲೇ 11 ಗಂಟೆ ಆಗೋಯ್ತಲ್ಲ ಗುರು. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರೀಚ್ 3 or 4 ಬ್ಯಾಂಗ್ಳೂರ್. ಏನು ಗುರು, ಬೆಟ್ಟ ಗುಡ್ಡಗಳು ಬರೀ ಹಚ್ಚೋದು ಇಳಿಸೋದೇ ಆಗೋಯ್ತು ಇಲ್ಲಿ. ಬಟ್ ಲಕ್ಕಿಲಿ ಏನು ಗೊತ್ತಾ, ಈ ಥರ ಇವರು ಸಿಮೆಂಟ್ ರೋಡ್ ಹಾಕಿದ್ದಾರೆ. ಸೊ ನಾವು ಈಸಿಯಾಗಿ ಹೋಗ್ಬೋದು ಬರ್ಬೋದು, ಸ್ಪೆಷಲಿ ರೈನಿ ಸೀಸನಲ್ಲಿ. ಮಾನ್ಸೂನ್ ಅಲ್ಲೊಂದಿದೆ. ಬಟ್ ಇಲ್ಲಿ ಈ ಥರ ಯಾವ ಟ್ರಯಲ್ಗಳು ನೋಡ್ತೀವಲ್ಲ, ಅದು ಸ್ವಲ್ಪ ಭಯ ಆಗ್ತಿದೆ. ಯಾಕೆಂದರೆ ಎಲ್ಲಿ ನೋಡಿದ್ರು ಅದೊಂದಿದೆ ಟ್ರಯಲ್ಸು, ಹೋಗ್ಬೋದು. ಬಟ್ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಎಲಿಫೆಂಟು ಕಾಟ ಜಾಸ್ತಿ ಇದೆ ಅಂತೆ. ಸೊ ಯು ನೆವರ್ ನೋ. ಬಟ್ ಈ ಸೆಕ್ಷನ್ ಮಾತ್ರ ಬ್ರಿಲಿಯಂಟ್ ಸೆಕ್ಷನ್.
ನೋಡೋಣ ಎಲ್ಲಿ ಹೋಗುತ್ತೆ ಹೋಗಲಿ, ಹೋಗಿಲ್ಲ ಅಂದರೆ ವಾಪಸ್ ಬರೋದು. ಬಟ್ ಒಂದೇ ಒಂದು ಇಶ್ಯೂ ಏನು ಗೊತ್ತಾ, ಇಲ್ಲಿ ಗಾಡಿ ರಿವರ್ಸ್ ತೊಗೊಳಕ್ಕಾಗಲ್ಲ. ಇಲ್ಲೆಲ್ಲ ಹೆವಿ ನೀರು ಇದಾಗಿದೆ, ಫ್ಲೋ ಆಗಿದೆ, ಇಷ್ಟಪಟ್ಟ ಗುರುದು. ಓ ಏನು ಗುರುದು, ಜಂಗಲ್ ಆಫ್ ದಿ ವರ್ಲ್ಡ್, ಜರ್ನಿ ಟು ದ ಸೆಂಟರ್ ಆಫ್ ದಿ ಅರ್ತ್ ಅಂತ ಯಾವುದೋ ಮೂವಿ ಇದೆಯಲ್ಲ, ಆ ಥರ ಹೋಗ್ತಾಯಿದೆ ಇದು. ಓಹೋ, ಸ್ವಲ್ಪ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಓ ವಾವ್, ಸೂಪರ್ ಗುರು ಇದು. ಕ್ರೇಜಿ ಇದೆ ಅಲ್ಲ, ಸೂಪರ್ ಬ್ರೋ ಇದು. ಗಾಡಿ ತೆಗೆಯೋದು ಇರೋದು ಇವಾಗ. ಅಲ್ಲಿ ರೈಟ್ ಅಂದಲ್ಲ ಅವನು. ಹಾಂ, ನಾವು ರೈಟ್ ಹೋಗಿ ನೀರೊಳಗಡೆ ಎಲ್ಲ ಹೋಗ್ಬೋದು ಅವನು. ಅಲ್ಲಿ ಹೋಗೋದು ಆ ಕಡೆನಾ? ಸೂಪರ್ ಬ್ರೋ, ನೀರೊಳಗಡೆ. ಹಾಂ, ನೀರೊಳಗೆ ಹೋಗೋದು ಇವಾಗ. ಬಾ ತಗೊಂಡಲ್ವಾ ಹಂಗಾದ್ರೆ? ಬಾಲ್ ಹೋಗೋಣ, ಹಂಗೆ ಹೋಗ್ಬೇಕಲ್ಲ. ಹಾಂ, ನಾವು ಹಂಗೆ ಹೋಗ್ಬೇಕು ಇವಾಗ. ಅದಕ್ಕೆ ಬಂದಿರೋದು. ಬಾ, ಸೂಪರ್ ಇರೋದು ಇದು. ನೀರು ಇಲ್ಲಿ ಸ್ವಲ್ಪ ಡೀಪ್ ಇದೆ, ಇಲ್ಲಿ ಓಕೆ. ಸ್ಲೋ ಮಾಡಿ ಮಾಡಿದ್ರೆ ಮಸ್ತಿರುತ್ತೆ, ಅದನ್ನು ಸ್ಲೋ ಮಾಡ್ಕೊಬೇಕು. ಹಾಂ, ಜೂಮ್ ಮಾಡಿದ್ರೆ ಗೊತ್ತೇ ಆಗಿಲ್ಲ ನೋಡಿ. ನಮ್ಮದು ಓಕೆ. ಹ್ಞೂ, ಸೂಪರ್. ಬಾ 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 ಬಾ. ಹಾಂ, ಅಷ್ಟೇ. ಮೂರು ಹಾಕೋಣ. ಹಾಂ, ಇದು ಮಸ್ತಾಗಿ ಬಂತು ಬ್ರೋ. ನೀನು ಆ ಕಡೆ ಒಬ್ಬನೇ ಬಂದಲ್ಲ. ಹಾಂ, ಆಮೇಲೆ ಆ ಆ್ಯಂಗಲಿಂದ ಬಂತಲ್ಲ, ಚೆನ್ನಾಗಿದೆ. ನೋಡು ನೋಡು ನೋಡು, ಸಕ್ಕದ ಬಂತು ಬ್ರೋ ಇದು. ಅಲ್ಬೇಡ, ಸಾಕಾಗಿ ಬಂತು. ನಂದಲ್ಲಿ ನಿಂದು ನಾನು ಈ ಕಡೆ ನಿಂತಿದ್ದೆ ಆ್ಯಕ್ಚುಲಿ. ನಿನ್ನ ತೆಗೆದ್ಮೇಲೆ ಗೊತ್ತಾಯ್ತು ಆ ಕಡೆ ಹೋಗ್ಬೇಕು ಅಂತ. ನಿಂದು ಓಕೆ ನಿಂದು ಬಂತು. ಬಟ್ ಹಾಂ, ಆರಾಮಾಗಿ ಹಚ್ಕೊಂಡು ಹೋಗ್ಬಿಡ್ತಾ ಬಿಡಿ ಹಿಮಾಲಯನ. ಈಸಿ ಈ ಅಡ್ವೆಂಚರ್ ಗಾಡಿಗಳಿಗೆಲ್ಲ ಇದೆ. ಓಕೆ,
ನಾವು ಬನ್ನಿ ಹೋಗೋಣ. ಇವ್ರು ರೆಕಾರ್ಡ್ ಮಾಡೋಣ ಅಂತ ನಾನು ಇಲ್ಲಿವರೆಗೂ ಬಂದೆ. ಈ ಗ್ಲೌಸ್ ತೆಗೆದು ಹಾಕಿ ಒಳಗಡೆ ಎಲ್ಲ ಫುಲ್ ಸ್ವೆಟ್ ಆಗಿದೆ. ಬಟ್ ಏನು ಮಾಡೋದು, ಗ್ಲೌಸ್ ಹಾಕ್ಕೊಂಡಿಲ್ಲ ಅಂದರೆ ಓಡ್ಸೋಕ್ಕೆ ಒಂಥರ ಆಗುತ್ತೆ. ಪ್ಲಸ್ ಸೇಫ್ಟಿ ವೈಸು. ಅಯ್ಯೋ ಎಲ್ಲಿ ತಗೊಳ್ತೀನ. Okay. Oh. Crazy ಗುರು. ಬಾಡಿ ಬ್ಯಾಲೆನ್ಸಿಂಗು ಪ್ಲಸ್ ಸ್ಕಿಲ್ಸು ಎಲ್ಲ ಮ್ಯಾಟ್ರ್ ಆಗುತ್ತೆ ಈ ಥರ ಸಿಚುವೇಷನಲ್ಲಿ. ಹೋಗೋಣ. ಇನ್ನೂ ಡೌನ್ ಹೋಗ್ಬೇಕು ಅನ್ಸುತ್ತೆ. ಸೇಮ್ ಅಲ್ಲಿಗೆ ಬಂದ್ವಿ. ವಾಟರ್ ಸ್ಟ್ರೀಮ್ ಬರುತ್ತಲ್ಲ, ಯಪ್ಪ ಹೆವಿ ಡಸ್ಟ್. ವಾಟರ್ ಸ್ಟ್ರೀಮ್ ಬರುತ್ತಲ್ಲ ಅಲ್ಲಿ. ಓಹೋ ಎದುರಿಸ್ಕೊಂಡು ಹೋಗ್ಬಿಟ್ಟ. ಸ್ವಲ್ಪ ಡೀಪ್ ಇದೆ ಇಲ್ಲಿ. ಹೆವಿ ಇದೆ ಗುರು ಇಲ್ಲಿ. ಎಲ್ಲ ನೀರು ಹರಿಯೋ ಜಾಗನೇ ಇದೆ ಫುಲ್ಲು. ಅದಕ್ಕೆ ನೋಡಿ ಈ ಪಿಚ್ ಸ್ಟ್ಯಾಂಡ್ ಫುಲ್ಲು. ಆ್ಯಕ್ಚುಲಿ ಮಿಡ್ ಫಾರೆಸ್ಟ್ ಒಳಗಡೆ ಇದೀವಿ ನಾವು, ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ. ಇಲ್ಲೆಲ್ಲ ನೀರು ತುಂಬ ಗೊತ್ತು ಬ್ರೋ, ನೀರು ಹರಿಯೋ ಜಾಗ ಇದು. ಇದೆಲ್ಲ ನೀರು ಹರಿಯುತ್ತೆ. ನೋಣ ಬಿಸಿಲು ಜಾಸ್ತಿ ಆಗ್ತಿದೆ. ಹಾಂ ನೋಡಿ, ಆನೆ ಲದ್ದಿ ಕೂಡ ಇಲ್ಲೇ ಐತೆ. ಹಾಂ ಹೌದು. ಇಲ್ಲಿ ಏನಾದ್ರು ಸಡನ್ನಾಗಿ ಬಂದ್ಬಿಟ್ರೆ ಏನು ಮಾಡೋದು ನಾವು? ಓಡೋಕ್ಕೂ ಆಗಲ್ವೇ? ಹಾಂ, ಆನೆ ಫುಟ್ ಮಾರ್ಕು, ಆನೆ ಲದ್ದಿ, ಇಲ್ಲೆಲ್ಲ ಆ್ಯಕ್ಚುಲಿ ಆನೆಗಳು ಓಡಾಡೋ ಜಾಗ ಇದು. ಇದು ನೋಡಿ ಆನೆ ಹತ್ತಿರೋದು. ಓಹೋ ಕ್ರೇಜಿ ಗುರು. ಅದೇಪ್ಪ ಟೈಮ್ ಆಯಿತು. ಆನೆಗಳು ಬರೀ ಓಡಾಡೋ ಏರಿಯಾ ಇದು. ಸಡನ್ನಾಗಿ ಬಂದ್ಬಿಟ್ಟು ಹಲೋ ಫ್ರೆಂಡ್, ನಾನು ಆನೆ ಮರದ್ದು ಅದು.
ನೀರು ಎಷ್ಟು ನೀಟಾಗಿದೆ. ಇದು ನಿಮಗೆ ಸ್ಕಿಲ್ಸು ಮತ್ತು ಬ್ಯಾಲೆನ್ಸಿಂಗ್ ಗೊತ್ತಿರಬೇಕು, ಪ್ಲಸ್ ಬೈಕ್ದು ಪವರ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಎಷ್ಟು ಥ್ರೋಟಲ್ ಕೊಟ್ಟರೆ ಎಷ್ಟು ಪವರ್ ಹೋಗುತ್ತೆ ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಪವರ್ ಇದೆ ಅಂತ ಎರಾದಿರಿ ಹೋಗೋಕ್ಕಾಗಲ್ಲ. ಮುಗೀತಪ್ಪ. ಹಾಗೇನಾರೆ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೀರಿಯನ್ಸ್, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಕಂಟ್ರೋಲು. ರೋಡೇ ಕಾಣಿಸಲ್ಲ ಗುರು ಟರ್ನಿಂಗಲ್ಲಿ. ಆಫ್ ರೋಡ್ ಅಂತ. ಓಕೆ, ಒಂದು ಪಾನೀಯ ವಿರಾಮ. ಜಸ್ಟ್ ಹಚ್ಚಿ ನೀರಿಗೆ ಕುಡಿದು ಜಸ್ಟ್ ಕುಡ್ಕೊಂಡ್ವಿ. ಇಲ್ಲೊಂದು ಇಸೂಜಿ ಇದೆ, ಐಮ್ಯಾಕ್ಸ್ ಸೂಪರ್ ಮಾಡಿಫಿಕೇಷನ್ ಮಾಡ್ತಿದ್ದಾರೆ. ಮುಂದೆಗಡೆ ಎಲ್ಲ ಫುಲ್ ಹೆವಿ ಬಂಪರು. ಆಲ್ಮೋಸ್ಟ್ ಒಂದು 10 ಲೈಟ್ಸ್ ಇದೆ, ಫಾಗ್ ಲೈಟ್ಸ್. ಅಂದರೆ ದೊಡ್ಡದೊಂದು ಬರ್ತದೆ, ಹೆಸರು ಮರ್ತೋಗಿದೆಪ್ಪ ಅದು. ಮತ್ತು ಶೋ ಸಸ್ಪೆನ್ಸ್ ಉಂಟು ಎಲ್ಲ ಕ್ರೇಜ್. ನೆಕ್ಸ್ಟ್ ಒಂದು ಫೀಲ್ ಬ್ರೇಕ್ ಹಚ್ಕೊಂಡು ಸೀದಾ ಬೆಂಗಳೂರು. ಆಲ್ಮೋಸ್ಟ್ 12:40, 12 ಗಂಟೆ ಎಲ್ಕೊಂಡು ಅಲ್ಲಿ ಫ್ಯೂಲ್ ಹತ್ರ ಸ್ವಲ್ಪ ಬೇಕು ಟೈಮು. 12 ಗಂಟೆಗೆ ಇಲ್ಲಿ ಬಿಟ್ಟರೆ 4 ಗಂಟೆ 5 ಗಂಟೆ ಆಗಿಬಿಡುತ್ತಲ್ಲ ಗುರು ಹೋಗೋಷ್ಟರಲ್ಲಿ. ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ, 5-6 ಗಂಟೆ ಆಗಿಬಿಡುತ್ತೆ. 1 ಅವರ್ ಮತ್ತು ಲಂಚು. ಓಕೆ, see you. ಹೆವಿ ಇಟ್ಟು ಗುರು ಇದು ಡೀಪು. ಒಂದು ಬಂದ ತಕ್ಷಣ ಹಂಗೆ ರಪ್ಪ ಅಂತ ಹೋಗ್ಬಿಡೋದು. ನಮ್ಮ ಇಲ್ಲಿ ಬಂದ
ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲಿ. ಕ್ಷಮಿಸು ನನ್ನನು ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಆಹಾ ನಿನ್ನಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ. ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂತ ದಾಹ. ಆಹಾ ಬಂದರು ಗೆರೆಯ ದಾಟದೆ ದೂರವೇ ನಿಲ್ಲುವೆ ನಿರುಪಾಯ. ನಲ್ಮೆಯ ಜೀವವೇ ನೆಮ್ಮದಿ ಕೋರುವೆ ಎದೆಯಲ್ಲೇ ಬಚ್ಚಿಟ್ಟು ಗಾಯ. ಆಹಾ ಎಷ್ಟು ಮಿಸ್ಸು ಇವರು ಏನು ಅರ್ಜೆಂಟ್ ಗೊತ್ತಿಲ್ಲ. ಆಲ್ಮೋಸ್ಟು ಇದೇನು ಗೊತ್ತಿಲ್ಲ, ಯಾವುದೋ ಎಂಪೈರ್ ಇತ್ತಿಲ್ಲ ಮೇನ್ ಹೈವೇ ಇದರಲ್ಲಿ. ಅದಕ್ಕೆ ಊಟ ಮಾಡ್ಕೊಂಬೋಣ ಇಲ್ಲೇ. ಊಟ ಮಾಡಿಕೊಂಡು ಇಲ್ಲಿ ಒಂದು 2 ಗಂಟೆಗೆ ಬಿಟ್ಟರೆ 4 ಗಂಟೆ ಬೆಂಗಳೂರು ರೀಚ್ ಆಗಿಬಿಡ್ತೀವಿ. 165 ಇದೆ ಅಷ್ಟೇ ಇನ್ನು ಬ್ಯಾಂಗ್ಳೂರು. ನಿಮ್ಮದೇ ಊಟ ಮಾಡ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದ್ವಿ. ಬಟ್ ಒಳ್ಳೆ ಫೇಸು ಚೆಚ್ಚಾಡ್ಕೊಂಬಂದ್ವಿ. 140 ಗಾಡಿ ಜಾಸ್ತಿ ಆಯ್ತು.